ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಿ ಬರಬಹುದಾಗಿರತಕ್ಕಂತಹ ಗಾದೆ ಮಾತುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಗಾದೆ ಮಾತುಗಳು ಯಾವ್ಯಾವುದು ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತಾ ಇದ್ದೀನಿ. 2022 ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನೋಡಿದಾಗ ಆ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿರತಕ್ಕಂತಹ 2 ಗಾದೆ ಮಾತುಗಳು, ಮಾತು ಬೆಳ್ಳಿ ಮೌನ ಬಂಗಾರ, ಇನ್ನೊಂದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಹಾಗೆ 2019ರಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಕ್ವೆಶ್ಚನ್ ಪೇಪರನ್ನು ನೋಡಿದಾಗ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಹಾಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಇವೆರಡು ಗಾದೆ ಮಾತುಗಳು ಇದ್ವು. 2022ರ ಮಿಡ್ ಟರ್ಮ್ ಎಕ್ಸಾಮ್ ಕ್ವೆಶ್ಚನ್ ಪೇಪರನ್ನು ನೋಡಿದಾಗ ತಾಳಿದವನು ಬಾಳಿಯಾನು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಕ್ಕಂತಹ ಗಾದೆ ಮಾತಿತ್ತು. ವಿದ್ಯಾರ್ಥಿಗಳೇ, ಯಾವ ಗಾದೆ ಮಾತುಗಳು ಅತಿ ಹೆಚ್ಚಾಗಿ ರಿಪೀಟ್ ಆಗ್ತವೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಯಾರಿಗೆ ಎಲ್ಲ ಗಾದೆ ಮಾತುಗಳನ್ನು ಓದಿ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೋ ಅಂಥವರು ರಿಪೀಟ್ ಆಗಿರ್ತಕ್ಕಂತಹ ಗಾದೆ ಮಾತುಗಳನ್ನು ಸ್ವಲ್ಪ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ 2023 ಸೆಕೆಂಡ್ ಕ್ವಾರ್ಟರ್ಲಿ ಎಕ್ಸಾಮ್ನಲ್ಲಿ ಬಂದಿರತಕ್ಕಂತಹ ಗಾದೆ ಮಾತಿನ ಪ್ರಶ್ನೆ, ಮಾತು ಬೆಳ್ಳಿ ಮೌನ ಬಂಗಾರ, ಇನ್ನೊಂದು ತಾಳಿದವನು ಬಾಳಿಯಾನು. ನೋಡಿ, ತಾಳಿದವನು ಬಾಳಿಯಾನು ತುಂಬ ರಿಪೀಟ್ ಆಗಿದೆ. ಹಾಗೆ 2023ರ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಇನ್ನೊಂದು ಮಾಡಿದ್ದುಣ್ಣೋ ಮಹಾರಾಯ. ಹಾಗೆ 2023ರ ಪ್ರಿಪ್ರೇಟರಿ ಕ್ವೆಶ್ಚನ್ ಪೇಪರ್ನಲ್ಲಿ ಪ್ರಶ್ನೆಯಾಗಿ ಬಂದಿರತಕ್ಕಂತಹ ಗಾದೆ ಮಾತುಗಳು, ತಾಳಿದವನು ಬಾಳಿಯಾನು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇದು ಕೂಡ ಸಾಕಷ್ಟು ಸಾರಿ ರಿಪೀಟ್ ಆಗ್ತಾ ಇದೆ. ಹಾಗೆ 2023ರ ಫೈನಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ನಲ್ಲಿ ತಾಳಿದವನು ಬಾಳಿಯಾನು, ಮಾತು ಬೆಳ್ಳಿ ಮೌನ ಬಂಗಾರ. ಹಾಗೆ 2022ರ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ, ಕೈ ಕೆಸರಾದರೆ ಬಾಯಿ ಮೊಸರು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ವಿದ್ಯಾರ್ಥಿಗಳೇ, ಸಾಕಷ್ಟು ಗಾದೆ ಮಾತುಗಳ ವಿಡಿಯೋವನ್ನು ನಾನು ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲ್ನಲ್ಲಿ ಹಾಕಿದ್ದೇನೆ. ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗೆ ಅವಶ್ಯಕತೆ ಇದೆಯೋ ಗಾದೆ ಮಾತಿನ ವಿಡಿಯೋದ ಲಿಂಕನ್ನು ನಾನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಆದಷ್ಟು ರಿಪೀಟ್ ಆಗಿರ್ತಕ್ಕಂತಹ ಗಾದೆ ಮಾತುಗಳನ್ನು ನೋಡಿ. ಇಲ್ಲಿ ಬಂದಿರತಕ್ಕಂಥ ಅಷ್ಟು ಗಾದೆ ಮಾತುಗಳನ್ನು ನಾನು ಹಾಕಿದ್ದೀನಿ ನನ್ನ ವಿಡಿಯೋದಲ್ಲಿ. ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.